ನಮಸ್ಕಾರ, ಫಸ್ಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಸ್ವಲ್ಪ ಮಿಸ್ ಕಾಡಿದ್ರು ಎನ್ಕೌಂಟರ್ ಮಾಡಿ ಬಿಸಾಕ್ತಾ ಇದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಕೀಳಾಗಿ ಮಾತನಾಡಿದ್ರೆ ಕ್ಷಣ ಮಾತ್ರದಲ್ಲಿ ಯೋಗಿ ಟೀಮ್ ಆಕ್ಟಿವ್ ಆಗಿ ಫೀಲ್ಡ್ ಇಳಿತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದಿಲ್ಲೊಂದು ವಿಚಾರಕ್ಕೆ ಉತ್ತರ ಪ್ರದೇಶ ದೇಶದ ಚರ್ಚೆಗೆ ಕೇಂದ್ರ ಬಿಂದುವಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಬೇರೇನೂ ಅಲ್ಲ, ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಖಡಕ್ ನಿರ್ಧಾರಗಳು. ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ. ಲವ್ ಮೊಹಮ್ಮದ್ ಎಂದವರ ಬುಡವನ್ನೇ ಅಲುಗಾಡಿಸಿದ್ದ ಯೋಗಿ ಯುಪಿಯಲ್ಲಿ ಸಖತ್ ಹವವನ್ನ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಕಮಕ್ ಕಿಮಕ್ ಅಂದ್ರೂ ಕೂಡ ಯೋಗಿ ನಾಡಲ್ಲಿ ಬುಲ್ಡೋಸರ್ ಗಳ ಘರ್ಜನೆ ಶುರುವಾಗುತ್ತೆ. ಯೋಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಪಾತಕಿಗಳು ಪಾತರ್ಗುಟ್ ಹೋಗಿದ್ದಾರೆ. ಈವರೆಗೂ 15,000ಕ್ಕೂ ಹೆಚ್ಚು ಎನ್ಕೌಂಟರ್ ಗಳನ್ನ ಮಾಡಿರುವ ಯೋಗಿ ಸರ್ಕಾರ ಮಾಫಿಯಾ ಕೋರರನ್ನ ಮಣ್ಣಲ್ಲಿ ಮಣ್ಣಾಗುವಂತೆ ಮಾಡಿದೆ. ಅಲ್ಲದೆ ಈಗ ಮತ್ತೆ ರಿಯಾಕ್ಟಿವ್ ಆಗಿರುವಂತಹ ಯೋಗಿ ಕಳೆದ 48 ಗಂಟೆಗಳಲ್ಲಿ 24 ಎನ್ಕೌಂಟರ್ ನಡೆಸಿದ್ದಾರೆ. ಹಾಗಾದ್ರೆ ಯೋಗಿ ನಾಡಲ್ಲಿ ಏನಾಗ್ತಾ ಇದೆ? ಎಷ್ಟು ದಿನ ಸೈಲೆಂಟ್ ಆಗಿದ್ದ ಯೋಗಿ ಈಗ ಏಕಾಏಕಿ ಮತ್ತೆ ವೈಲೆಂಟ್ ಆಗಿದ್ಯಾಕೆ? ಯೋಗಿಯನ್ನ ಕೆಣಕಿದ್ದು ಯಾರು? ಈ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಕರ್ನಾಟಕಕ್ಕೂ ಯೋಗಿ ತರಹದ ಸಿಎಂ ಬೇಕು ಅಂತ ನಿಮ್ಗನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಯೋಗಿ ಅಂತ ಕಮೆಂಟ್ ಮಾಡಿ. ಜೊತೆಗೆ ಮೋದಿಯವರ ನಂತರ ಯೋಗಿ ಆದಿತ್ಯನಾಥ್ ಅವರು ಭಾರತದ ಪ್ರಧಾನಿ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇತ್ತೀಚಿನ ಲೋಕಸಭಾ ಚುನಾವಣೆಯ ನಂತರ ಯೋಗಿ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಹಿಂದಿನ 6 ವರ್ಷಗಳ ಆಡಳಿತಕ್ಕಿಂತ ಭಿನ್ನವಾಗಿ ಆಡಳಿತವನ್ನ ನಡೆಸಿದ್ರು. ಯಾಕಂದ್ರೆ ಯೋಗಿ ಅವರ ಕಠಿಣ ಕ್ರಮಗಳಿಂದ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಲೆಕ್ಕಾಚಾರವೇ ತಲೆಕೆಳಗಾಯಿತು. 2017ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಂತಹ ಯೋಗಿ ತಪ್ಪು ಮಾಡಿದವರ ಮನೆಗೆ ಬುಲ್ಡೋಸರ್ ಅನ್ನು ನುಗ್ಗಿಸ್ತಾ ಇದ್ರು. ಸಿಕ್ಕಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ತಾ ಇದ್ರು. ಆದ್ರೆ ಅದೇ ಬಿಜೆಪಿ ಪಾಲಿಗೆ ಮುಳುವಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷಿತ ಸ್ಥಾನ ಸಿಗ್ಲೇ ಇಲ್ಲ. 70ರಿಂದ 75 ಸೀಟುಗಳ ನಿರೀಕ್ಷೆಯಲ್ಲಿದ್ದಂತಹ ಬಿಜೆಪಿಗೆ ಕೇವಲ ಸಿಕ್ಕಿದ್ದು 33 ಸ್ಥಾನಗಳು ಮಾತ್ರ. ಇದು ನರೇಂದ್ರ ಮೋದಿ ಅವರ ಸರ್ಕಾರ ರಚನೆಗೂ ಸವಾಲಾಗಿತ್ತು. ಇದರಿಂದ ಯೋಗಿ ವಿರುದ್ಧ ಸ್ವಪಕ್ಷದವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಅವತ್ತಿನಿಂದ ಯೋಗಿ ಸ್ವಲ್ಪ ತಣ್ಣಗಾಗಿದ್ರು. ಆದ್ರೆ ಹೀಗೆ ಸೈಲೆಂಟ್ ಆಗಿದ್ದ ಈ ಹುಲಿಯನ್ನ ಮತ್ತೆ ವೈಲೆಂಟ್ ಮಾಡಿದ್ದು ಐ ಲವ್ ಮೊಹಮ್ಮದ್ ಅಭಿಯಾನ. ಹೌದು, ಇತ್ತೀಚೆಗೆ ನಡೆದ ಐ ಲವ್ ಮೊಹಮ್ಮದ್ ಅಭಿಯಾನದ ವಿವಾದವು ಯೋಗಿ ಅವರನ್ನ ಮತ್ತೆ ಕೆರಳಿಸಿದೆ. ಯೋಗಿ ಪುನಃ ತಮ್ಮ ಮೊದಲಿನ ಆಕ್ರಮಣಕಾರಿ ಶೈಲಿಯಲ್ಲಿ ಆಡಳಿತ ನಡೆಸಲು ಆರಂಭಿಸಿದ್ದಾರೆ. ಈಗ ಯೋಗಿ ನಾಡಲ್ಲಿ ಮತ್ತೊಂದು ಸುತ್ತಿನ ಆಪರೇಷನ್ ಶುರುವಾಗಿದೆ. ಅದಕ್ಕೆ ಇಟ್ಟಿರುವ ಹೆಸರು ಆಪರೇಷನ್ ಲಾಂಗಡ ಮತ್ತು ಆಪರೇಷನ್ ಕ್ಲಾಸ್ ಅಂತ. ಈ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡಲು ಪೊಲೀಸರಿಗೆ ಯೋಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇದರಿಂದ ಈಗ ಉತ್ತರ ಪ್ರದೇಶದಲ್ಲಿ ಪಾತಕಿಗಳ ಗಲಭೆಕೋರರ ಎದೆಯಲ್ಲಿ ನಡುಕ ಶುರುವಾಗಿದೆ. ಬರೇಲಿಯಲ್ಲಿ ನಡೆದ ಗಲಭೆಯ ನಂತರ ಕೆಲ ದಿನಗಳ ಕಾಲ ಬುಲ್ಡೋಸರ್ ಅಬ್ಬರಿಸಿದ್ದು ಅಕ್ರಮ ಕಟ್ಟಡಗಳನ್ನ ನೆಲಸಮಗೊಳಿಸಲಾಯಿತು. ಇದಾದ ಬಳಿಕ ಅವರ ನೆಕ್ಸ್ಟ್ ವರ್ಷನ್ ಶುರುವಾಗಿ ಈಗ ಪೊಲೀಸರ ಬಂದೂಕುಗಳಿಗೆ ಕೆಲಸ ಶುರುವಾಗ್ಬಿಟ್ಟಿದ್ದು ಕಳೆದ 48 ಗಂಟೆಗಳಲ್ಲಿ ಬರೋಬ್ಬರಿ 24 ಎನ್ಕೌಂಟರ್ ಗಳು ನಡೆದಿವೆ. ಯೋಗಿ ಅವರ ಈ ರುದ್ರಾವತಾರದ ಆಡಳಿತ ಶೈಲಿಗೆ ಕ್ರಿಮಿನಲ್ಗಳು ಅಕ್ಷರಶಃ ಪತ್ರಗುಟ್ ಹೋಗಿದ್ದಾರೆ. ಹೌದು, ಬಿಜೆಪಿ ಕಾರ್ಯಾಚರಣೆ ಯೋಗಿಗೆ ಸಮಾಧಾನ ತಂದಂತೆ ಕಾಣ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಮತ್ತೆ ರೌಡಿಗಳು ತಲೆ ಎತ್ತಾ ಇದ್ದಾರೆಂದು ಅವರಿಗೆ ಅನ್ಸಿರ್ಬೇಕು. ರಾಜ್ಯದಲ್ಲಿ ಗುಂಡಿನ ಸದ್ದು ಕೇಳ್ತಾ ಇಲ್ಲ, ಕೊಲೆ ಸುಲಿಗೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಟ್ರೀಟ್ಮೆಂಟ್ ಶುರು ಮಾಡಿ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಯೋಗಿ ಒಂದು ಘೋಷಣೆ ಮಾಡಿದ್ರು. ಕಾನೂನನ್ನ ಕೈಗೆತ್ತಿಕೊಳ್ಳುವವರಿಗೆ ಹೇಳದಿದ್ದರೂ ನರಕಕ್ಕೆ ಟಿಕೆಟ್ ಹರಿದು ಸಿದ್ಧವಾಗಿ ಇಟ್ಟಿದ್ದೇವೆ ಅಂತ ಘರ್ಜಿಸಿದ್ರು. ಈ ಘೋಷಣೆಯ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ಆಪರೇಷನ್ ಲಾಂಗಾಡ ಮತ್ತು ಆಪರೇಷನ್ ಕ್ಲಾಸ್ ಹೆಸರಿನಲ್ಲಿ ಪೊಲೀಸರು ಎನ್ಕೌಂಟರ್ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಏನಿದು ಆಪರೇಷನ್ ಲಾಂಗಡ? ಇದರಲ್ಲಿ ಆರೋಪಿಗಳಿಗೆ ಒಂದು ಅವಕಾಶವನ್ನ ನೀಡಲಾಗುತ್ತೆ, ಗುಂಡು ಹೊಡೆಯಲಾಗುತ್ತೆ. ಆದ್ರೆ ಅದು ಮಂಡಿಯ ಕೆಳಗೆ ಬಿದ್ದು ಆತ ಬದುಕ್ತಾನೆ. ಪೊಲೀಸರ ಭಾಷೆಯಲ್ಲಿ ಹೇಳೋದಾದ್ರೆ ಆತನ ಮಂಡಿ ಚಿಪ್ ಕಳಚಿ ಕುಂಟುತ್ತಾ ಓಡಾಡುವಂತೆ ಮಾಡಲಾಗುತ್ತೆ. ಏನೋ ಆಪರೇಷನ್ ಕ್ಲಾಸ್ ಅಂದ್ರೆ ಇದಕ್ಕೆ ವಿರುದ್ಧವಾದಂತಹ ಕಾರ್ಯಾಚರಣೆಯಾಗಿದೆ. ಆರೋಪಿಗಳಿಗೆ ಬದುಕಲು ಅವಕಾಶವೇ ಇರೋದಿಲ್ಲ. ಪೊಲೀಸರು ನೇರವಾಗಿ ಗುಂಡು ಹೊಡೆದು ಯೋಗಿ ಘೋಷಿಸಿದಂತೆ ಡೈರೆಕ್ಟ್ ನರಕಕ್ಕೆ ಟಿಕೆಟ್ ನೀಡಿ ಕಳಿಸ್ತಾರೆ. ಉತ್ತರ ಪ್ರದೇಶದಲ್ಲಿ ಇಂತಹ ಕಾರ್ಯಾಚರಣೆಗಳು ಹೊಸದೇನಲ್ಲದಾಗಿದ್ರು ಕೂಡ ಕಳೆದ 48 ಗಂಟೆಗಳಲ್ಲಿ ಇವರ ವೇಗ ಹೆಚ್ಚಾಗಿರುವುದು ಅಪರಾಧಿಗಳಲ್ಲಿ ನಡುಕ ಹುಟ್ಟಿಸಿದೆ. ಕೇವಲ 48 ಗಂಟೆಗಳಲ್ಲಿ 24 ಎನ್ಕೌಂಟರ್ ಗಳು ನಡೆದಿವೆ. ಪೊಲೀಸರು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳದೆ ನಾನ್ ಸ್ಟಾಪ್ ಆಗಿ ಪಾತಕಿಗಳನ್ನ ಅಟ್ಟಾಡಿಸಿಕೊಂಡು ಬೇಟೆಯಾಡ್ತಾ ಇದ್ದಾರೆ. ಹಾಗಾದ್ರೆ ಸಿಕ್ಕವರ ಮೇಲೆ ಎನ್ಕೌಂಟರ್ ನಡೀತಾ ಇದೆಯಾ? ಇಲ್ಲ, ಪದೇ ಪದೇ ತಪ್ಪು ಮಾಡ್ತಿರೋರನ್ನ ಹುಡುಕಿ ಎನ್ಕೌಂಟರ್ ಮಾಡಲಾಗ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ ಮೇರತ್, ಮುಜಾಫರ್ ನಗರ, ಫರುಖಾಬಾದ್, ಫಿರೋಜಾಬಾದ್, ಮಥುರಾ, ಉನ್ನಾವ್, ಝಾನ್ಸಿ, ಬುಲಂದ್ ಶಹರ್, ಬಲಿಯಾ, ಲಕ್ನೋ, ಗಾಜಿಯಾಬಾದ್ ಮತ್ತು ಬರೇಲಿ ಸೇರಿದಂತೆ 15ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಎನ್ಕೌಂಟರ್ ಗಳು ನಡೆದಿವೆ. ಇದರಿಂದ 24 ಮಂದಿಗೆ ಗುಂಡು ಹೊಡೆಯಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಪೊಲೀಸರಿಂದ 50,000 ಇನಾಮು ಘೋಷಿಸಲಾಗಿದ್ದಂತಹ ರೌಡಿ ಶೀಟರ್ ನರೇಶ್ ನನ್ನ ಎನ್ಕೌಂಟರ್ ನಲ್ಲಿ ಹತ್ಯೆ ಮಾಡಲಾಗಿದೆ. ಶೈತಾನ್ ಎಂದು ಕರೆಯಲ್ಪಡ್ತಾ ಇದ್ದಂತಹ ಬೆರೇಲಿಯಲ್ಲಿ ಹಲವು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಇಫ್ತಿಕಾರ್ಗೆ ಡೈರೆಕ್ಟ್ ಟಿಕೆಟ್ ಕೊಡಲಾಗಿದೆ. 30ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಇಂದ್ರಪಾಲ್ ನನ್ನ ಪೊಲೀಸರು ಎನ್ಕೌಂಟರ್ ನಲ್ಲಿ ಮುಗಿಸಿದ್ದಾರೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇವರೆಲ್ಲ ರೌಡಿ ಶೀಟರ್ ಗಳೇ ಮತ್ತು ಹಿಂದಿನಿಂದಲೂ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರೇ. ಪೊಲೀಸರು ಸ್ವಲ್ಪ
ಸ್ವಲ್ಪ ದಿನ ಅವಕಾಶ ನೀಡಿದಾಗ ಇವರು ಬದಲಾಗದೆ ಮತ್ತೆ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ರು. ಪೊಲೀಸರು ಸೈಲೆಂಟ್ ಆಗಿದ್ದಾಗಲೆಲ್ಲ ಅವರು ಆಕ್ಟಿವ್ ಆಗ್ತಾ ಇದ್ರು. ಹೀಗಾಗಿ ಯೋಗಿ ಸರ್ಕಾರ ಪುನಃ ಎನ್ಕೌಂಟರ್ ಅನ್ನ ಶುರು ಮಾಡಿದೆ. ಇನ್ನು ಯೋಗಿ ಸರ್ಕಾರವು ಎಷ್ಟು ಕಠಿಣವಾಗಿ ವರ್ತಿಸುತ್ತೆ ಅಂದ್ರೆ, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ 8 ವರ್ಷಗಳಲ್ಲಿ 15,000ಕ್ಕೂ ಹೆಚ್ಚು ಎನ್ಕೌಂಟರ್ ಗಳನ್ನ ಮಾಡಿಸಿದ್ದಾರೆ. ಈ ಎನ್ಕೌಂಟರ್ ಗಳಲ್ಲಿ 240ಕ್ಕೂ ಹೆಚ್ಚು ಪಾತಕಿಗಳನ್ನ ಹತ್ಯೆ ಮಾಡಲಾಗಿದೆ. ಸುಮಾರು 10,000 ಜನರಿಗೆ ಕಾಲಿಗೆ ಗುಂಡು ಹೊಡೆದು ಗಾಯಗೊಳಿಸಲಾಗಿದೆ. ಹಾಗಾದ್ರೆ ಯೋಗಿ ಇಂತಹದೊಂದು ಹಾದಿಯನ್ನು ತುಳಿಯೋದಕ್ಕೆ ಕಾರಣವೇನು? ಉತ್ತರ ಪ್ರದೇಶವು ಅಕ್ಷರಶಃ ಗೂಂಡ ರಾಜ್ಯವಾಗಿತ್ತು. ರೌಡಿಗಳೇ ಎಂಎಲ್ಎ ಎಂಪಿಗಳಾಗಿದ್ರು. ಸರ್ಕಾರದ ಮೇಲೆ ಹಿಡಿತವನ್ನ ಸಾಧಿಸಿದ್ರು. ಮುಖ್ಯಮಂತ್ರಿ ಸಚಿವರು ಸಹ ರೌಡಿಗಳ ಗುಲಾಮರಂತೆ ವರ್ತಿಸುವಂತಹ ಪರಿಸ್ಥಿತಿ ಹಿಂದೆ ಇತ್ತು. ಆಗ ಸಂಸದರಾಗಿದ್ದಂತಹ ಯೋಗಿ ಇದೇ ವಿಚಾರವನ್ನ ಸಂಸತ್ತಿನಲ್ಲಿ ಪ್ರಶ್ನೆ ಮಾಡಿದ್ರು. 2017ರಲ್ಲಿ ಯೋಗಿ ಮುಖ್ಯಮಂತ್ರಿಯಾದ ತಕ್ಷಣವೇ ಗೂಂಡಾ ಮುಕ್ತ ಉತ್ತರ ಪ್ರದೇಶವನ್ನಾಗಿ ಮಾಡುವ ನಿರ್ಧಾರವನ್ನ ಮಾಡಿದ್ರು. ಪೊಲೀಸರು ಯಾವುದೇ ಹಾದಿಯನ್ನ ಹಿಡಿದ್ರು ಕೂಡ ನಾನು ಬೆಂಬಲಿಸುತ್ತೇನೆ. ಇನ್ಮುಂದೆ ಉತ್ತರ ಪ್ರದೇಶದಲ್ಲಿ ಪೊಲೀಸರು ಹಲ್ಲು ಕಿತ್ತ ಹಾವುಗಳಂತಲ್ಲ ಅಂತ ಘೋಷಣೆ ಮಾಡಿದ್ರು. ಹೀಗಾಗಿ ಯೋಗಿಯವರ ಮೊದಲ 5 ವರ್ಷಗಳಲ್ಲಿ ವಿಪರೀತವಾಗಿ ಎನ್ಕೌಂಟರ್ ಗಳು ನಡೆದವು. ಎಷ್ಟೇ ರಾಜಕೀಯ ಹಿನ್ನೆಲೆ ಇರಲಿ, ಮಾಜಿ ಎಂಪಿ ಆಗಿರಲಿ, ಯೋಗಿ ಮುಲಾಜಿಲ್ಲದೆ ಗುಂಡು ಹೊಡೆಸಿದ್ರು. ಇನ್ನು ಯೋಗಿಯವರ ಈ ಕಠಿಣ ಕ್ರಮವನ್ನ ಜನರು ಕೂಡ ಇಷ್ಟಪಟ್ಟಿದ್ರು. ಅಖಿಲೇಶ್ ಯಾದವ್ ಸರ್ಕಾರವಿದ್ದಾಗ ರಾತ್ರಿ ಹಗಲು ಓಡಾಡುವುದೇ ಕಷ್ಟವಾಗಿತ್ತು. ದರೋಡೆ, ಕೊಲೆ, ಅತ್ಯಾಚಾರಗಳು ಮಾಮೂಲಿಯಾಗಿದ್ವು. ಆದ್ರೆ ಯೋಗಿ ಅಧಿಕಾರಕ್ಕೆ ಬಂದು ನಿರಂತರವಾಗಿ ಎನ್ಕೌಂಟರ್ ಗಳು ಆಗ್ತಾ ಇದ್ದಂತೆ ಇಡೀ ಗೂಂಡಾ ಸಾಮ್ರಾಜ್ಯವೇ ನಡಗಿ ಹೋಗಿತ್ತು. ಇದರಿಂದ ಜನಸಾಮಾನ್ಯರು ಖುಷಿ ಪಟ್ಟರು. ಹೀಗಾಗಿ 2022ರಲ್ಲಿ ಯೋಗಿ ಪುನಃ ಅಧಿಕಾರಕ್ಕೆ ಬಂದ್ರು. ಇನ್ನು ಯೋಗಿಯವರ ಈ ದಿಟ್ಟ ಕ್ರಮದಿಂದ ರಾಜ್ಯದಲ್ಲಿ ಅಪರಾಧ ದರ ಗಣನೀಯವಾಗಿ ಕಡಿಮೆಯಾಗಿದೆ. 2017ಕ್ಕಿಂತ ಮೊದಲು ಹೋಲಿಸಿದ್ರೆ ದರೋಡೆ ಪ್ರಕರಣಗಳು 85% ರಷ್ಟು ಕಡಿಮೆಯಾಗಿವೆ. ಕೊಲೆ ಪ್ರಕರಣಗಳು 15ರಷ್ಟು ಕಡಿಮೆಯಾಗಿವೆ. ಇನ್ನು ಯೋಗಿ ಆದಿತ್ಯನಾಥ್ ಅವರು ಕ್ರಿಮಿನಲ್ ಗಳನ್ನ ಮುಗಿಸಬೇಕು ಅಂತ ನಿರ್ಧರಿಸಿದ್ರೆ ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ ಎಂಬುದಕ್ಕೆ ಅತಿಕ್ ಅಹಮದ್ ಮತ್ತು ಆತನ ಸಹೋದರನ ಪ್ರಕರಣವೇ ಸಾಕ್ಷಿ. ಸಮಾಜವಾದಿ ಪಕ್ಷದ ನಾಯಕ ಮತ್ತು ಮಾಜಿ ಸಂಸದನಾಗಿದ್ದಂತಹ ಈ ದೊಡ್ಡ ಗ್ಯಾಂಗ್ಸ್ಟರ್ ಪೊಲೀಸರ ಬಂಧನದಲ್ಲಿದ್ದಾಗಲೇ ಮತ್ತು ಆತನ ತಮ್ಮ ಅಶ್ರಫ್ ಇಬ್ಬರು ಹತ್ಯೆಯಾಗಿದ್ರು. ಪತ್ರಕರ್ತರ ರೂಪದಲ್ಲಿ ಬಂದ ಗನ್ಮ್ಯಾನ್ ಗಳು ಪೊಲೀಸರ ಬಂದೋಬಸ್ತ್ ನಲ್ಲಿದ್ದಂತಹ ಅತಿಕ್ ಮತ್ತು ಅಶ್ರಫ್ಗೆ ಗುಂಡು ಹೊಡೆದಿದ್ರು. ಇದರ ಹಿನ್ನೆಲೆ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಅಂದ್ರೆ ಗುಂಡಗಳನ್ನ ಮಟ್ಟ ಹಾಕಲು ಯೋಗಿ ಸರ್ಕಾರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯುತ್ತೆ ಅಂತ ಗೊತ್ತಾಗುತ್ತೆ. ಹೀಗೆ ಇಷ್ಟೆಲ್ಲ ಅಗ್ರೆಸಿವ್ ಆಗಿದ್ದಂತಹ ಯೋಗಿ ನಂತರ ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿದ್ರು. ಆದ್ರೆ ಈ ಸೈಲೆಂಟ್ ಆಗಿದ್ದಂತಹ ಯೋಗಿಯನ್ನ ಮತ್ತೆ ವೈಲೆಂಟ್ ಮಾಡಿದ್ದು ಐ ಲವ್ ಮೊಹಮ್ಮದ್ ಅನ್ನುವಂತಹ ಅಭಿಯಾನ. ಈಗ ಸಣ್ಣ ವಿರಾಮದ ನಂತರ ಯೋಗಿ ಸರ್ಕಾರ ಮತ್ತೆ ಮೈ ಕಡುಬಿ ನಿಂತಿದೆ. ಗುಂಡಗಳನ್ನ ಮಟ್ಟ ಹಾಕಲು ಆಪರೇಷನ್ ಕ್ಲಾಸ್ ಮತ್ತು ಆಪರೇಷನ್ ಲಾಂಗಡ ಹೆಸರಿನಲ್ಲಿ ಇಡೀ ಉತ್ತರ ಪ್ರದೇಶದಲ್ಲಿ 24/7 ಕಾರ್ಯಾಚರಣೆ ನಡೀತಾ ಇದೆ. ಯೋಗಿ ಸರ್ಕಾರವು ಇಂತಹ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಳ್ಳುವಾಗ ಒತ್ತಡವನ್ನ ಎದುರಿಸೋದಿಲ್ಲ ಅಂತ ಏನಲ್ಲ. ಮಾನವ ಹಕ್ಕುಗಳ ಹೋರಾಟಗಾರರು ಸರ್ಕಾರದ ಕ್ರಮವನ್ನ ಟೀಕಿಸ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಯೋಗಿ ಸರ್ಕಾರ ಇವ್ ಯಾವುದಕ್ಕೂ ಕೂಡ ಕಿವಿ ಕೊಡದೆ ನಾವು ಕಾನೂನಾತ್ಮಕವಾಗಿ ಎನ್ಕೌಂಟರ್ ಮಾಡ್ತಾ ಇದ್ದೀವಿ, ಏನಾದ್ರೂ ಅಕ್ರಮವೆನಿಸಿದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಸೊ ನೋಡಿದ್ರಲ್ಲ ಉತ್ತರ ಪ್ರದೇಶದಲ್ಲಿ ಹೇಗೆಲ್ಲ ಎನ್ಕೌಂಟರ್ ನಡೀತಾ ಇದೆ ಅಂತ. ಸೊ ಈ ಎನ್ಕೌಂಟರ್ ಕಾರ್ಯಾಚರಣೆ ಕುರಿತು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.